ಬರ್ರಿ ಗಣಪತಿ ಹಬ್ಬಕ್ಕೆ ಕಾಯಿ ಕಡುಬು ಮಾಡೋದು ಹೇಳ್ಕೊಡ್ತೀನಿ ರೀ. ಅದಕ್ಕೆ ನಾ ಏನೇನು ತೊಗೊಂಡು ನಾನು ತೋರಿಸ್ತೀನಿ ಬರ್ರಿ ನಿಮಗೆ. ನೋಡಿರಿ, ಒಂದು ಬೌಲ್ನಷ್ಟು ತುರ್ದಿದ್ದು ಕಾಯಿ ತೊಗೊಂಡೇನಿ ರೀ ನಾನು, ಹಸಿಕಾಯಿ ಇರೋದು. ಮತ್ತು ಬೆಲ್ಲ ತೊಗೊಂಡೇನಿ ರೀ, ಮತ್ತು ಗೋಧಿ ಹಿಟ್ಟು ತೊಗೊತೀನಿ ರೀ. ಆಮೇಲೆ ಗೋಧಿ ಹಿಟ್ಟು ನಾದ್ಕೊಳ್ಳೋದಿರ್ತೈತೆ ರೀ, ಹಂಗೆ ಹಾಕ್ಕೊಂಡ್ರಿ ಮತ್ತೆಲ್ಲರೇ ನಾದ್ಕೋತೀನಿ ರೀ. ತಡ್ರಿ ಒಂದು ನಿಮಿಷ. ಈಗ ಮತ್ತು ಸ್ವಲ್ಪ ಏಲಕ್ಕಿ ಪೌಡ್ರ್ ಗ್ಯಾಸ್ ಆನ್ ಮಾಡ್ಕೊಳತ್ತೀನಿ ನೋಡಿರಿ. ಮಾಡ್ಕೊಂಡು ಏನು ಮಾಡ್ತೀನಿ ರೀ, ಈಗ ನಾ ತುರ್ದಿದ್ದು ಕಾಯಿ ಹಾಕೋತೀನಿ ರೀ ಮೊದ್ಲು ಕಡಾಯಿಗೆ. ಯಾಕಂತಂದ್ರೆ ಹೂರ್ಣ ರೆಡಿ ಮಾಡ್ಕೋಬೇಕಲ್ರಿ, ಹಂಗೆ ಹೆಂಗೆ ಮಾಡಕ್ಕೆ ಬರ್ತೈತೆ ರೀ ಕಾಯಿ ತುರಿ. ಅದಕ್ಕೆ ಹೂರ್ಣ ರೆಡಿ ಮಾಡ್ಕೊಳಕ್ಕೆ ಕಾಯಿ ತುರಿ ಹಾಕ್ಕೊಳಮ್ರಿ ಮೊದ್ಲು. ಹಾಕ್ಕೊಂಡು ಅದಕ್ಕೆ ನಿಮಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಬೆಲ್ಲ ಹಾಕ್ಕೊಂಬಿಡ್ರಿ. ಸ್ವಲ್ಪ ಮಂದಿ ಭಾಳ ರುಚಿ ತಿಂತಾರ್ರಿ, ಅದಕ್ಕೆ ಸ್ವಲ್ಪ ಭಾಳ ಹಾಕೋರಿ. ಸ್ವಲ್ಪ ಮಂದಿ ಕಡಿಮೆ ತಿಂತಾರ್ರಿ, ಅವ್ರು ಕಡಿಮೆ ಹಾಕೋತಾರ್ರಿ. ನಾವು ಸ್ವಲ್ಪ ಭಾಳ ತಿನ್ನೋದ್ರೊಳಗೆ ಅದೇವು ನೋಡ್ರಿಪ್ಪ. ನಮಗೆ ರುಚಿ ಅಂತಂದ್ರೆ ಅದು ಫುಲ್ ನಾಲ್ಗಿಗೆ ಅದು ಇದು ಆಗಿರ್ಬೇಕು. ತಿಂದಿನ ಇವತ್ತು ರುಚಿ ಅದೇನೋ ಅಂತಂದು ಹಂಗೆ ಫುಲ್ ಸ್ವೀಟ್ ಆಗಿರ್ಬೇಕು ರೀ ನಮಗೆ. ಅದಕ್ಕೆ ಚಂದಾಗಿ ಬೆಲ್ಲ ಹಾಕ್ಕೊಂಡಿವ್ರಿ ನೋಡ್ರಿ ನಾವು. ಹಿಂಗೆ ಅದನ್ನು ಸಣ್ಣಗೆ ಇದು ಮಾಡೀವ್ರಿ, ಹೆರ್ಚಿವ್ರಿ ನಾವು ಬೆಲ್ಲನ. ಗಟ್ಟಿರ್ತದಲ್ರಿ ಅದು, ಆಮೇಲೆ ದೊಡ್ಡದು ಹಾಕಿಬಿಟ್ವಿ ಅಂತಂದ್ರೆ ಅವು ಮೆಲ್ಟ್ ಆಗಂಗಿಲ್ಲ ರೀ ಜಲ್ದಿ. ಅದಕ್ಕೆ ನಾವು ಏನು ಮಾಡ್ತೀವಿ ರೀ, ಚಂದಾಗಿ ಹೆರಚಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿ ಅದನ್ನು ಚಂದಾಗೆ. ಅವು ಪೂರಾ ಹಿಂಗೆ ಮೆಲ್ಟ್ ಆಗ್ಬೇಕು ನೋಡ್ರಿ, ಅದು ಕ್ಯಾರಮಲೈಸ್ ಆಗ್ಬೇಕ್ರಿ ಅದು. ಹಂಗೆ ಚಂದಾಗಿ ಹಾಕಿ ಚಂದಾಗಿ ಹಿಂಗೆ ತಿರುಗಾಡ್ಸೋದ್ರಿ ಅದಕ್ಕೆ. ಅದು ಪೂರಾ ಅದ್ರೊಳಗಿಂದ ಎಣ್ಣೆ ಬಿಟ್ಟಂಗೆ ಆಗಿರ್ಬೇಕು ನೋಡ್ರಿ ಅದಕ್ಕೆ. ಆಮೇಲೆ ಕೊಬ್ಬರಿನೂ ಸ್ವಲ್ಪ ಮೆಲ್ಟ್ ಆದ್ರೆ ಚಂದ ಆಗ್ತೈತೆ ರೀ. ಹಿಂಗೆ ಗೋಲ್ಡನ್ ಬ್ರೌನ್ ಬಂದೈತೆ ನೋಡ್ರಿ, ಬಂತಿಲ್ರಿ. ಈಗೇನು ಮಾಡೋದ್ರಿ, ಸ್ವಲ್ಪ ಏಲಕ್ಕಿ ಪುಡಿ ಹಾಕೋದ್ರಿ. ಏಲಕ್ಕಿ ಪುಡಿ ಹಾಕ್ಕೊಂಡೆ ರೀ. ಈಗೇನು ಮಾಡ್ತೀನಿ ರೀ, ಮತ್ತಿಷ್ಟು ಗರಂ ಮಾಡೋಂಬ್ರಿ ಅದಕ್ಕೆ ಒಂದಿಷ್ಟು. ಹಿಂಗೆ ತಿರುಗಾಡ್ಸ್ಕೋತಿರೋದ್ರಿ ಹಿಂಗೆ. ಆಮೇಲೆ ಭಾಳ ಜೋರು ಇಟ್ರಿ ಗ್ಯಾಸ್ ಎಲ್ಲರೇ ಹೊತ್ತೆ ಬಿಡ್ತೈತ್ರಿ ಅದು. ಸ್ವಲ್ಪ ಸಣ್ಣ ಇಟ್ಟು ಚಂದಾಗಿ ಇದು ಮಾಡ್ಬೇಕ್ರಿ, ಎಣ್ಣೆ ಬಿಡ್ಬೇಕ್ರಿ ಅದು. ನೋಡಿರಿ ಸೈಡಿಗೆ ಹೆಂಗೆ ಎಣ್ಣೆ ಬಿಡಾತೈತೆ ನೋಡಿರಿ, ಹಂಗೆ ಸ್ವಲ್ಪ ಎಣ್ಣೆ ಬಿಟ್ಟಂಗೆ ಆಗ್ಬೇಕ್ರಿ. ಮತ್ತು ಸ್ವಲ್ಪ ಚಂದಾಗಿ ಇದು ಮಾಡಿರಿ, ತಿರುಗಾಡ್ಸ್ಕೋತಿರ್ರಿ ಅದನ್ನು. ಈಗ ಚಂದಾಗಿ ನಾನು ನೋಡ್ರಿ ಹೆಂಗೆ ತಿರುಗಾಡ್ಸತ್ತೀನಿ, ಹಂಗೆ ನೀವು ತಿರುಗಾಡ್ಸ್ಕೋತಿರ್ರಿ. ಎಣ್ಣೆ ಬಿಡ್ತೈತಲ್ರಿ, ಎಣ್ಣೆ ಬಿಟ್ಟ ಮೇಲೆ ನೋಡ್ಕೊಳ್ಳೋದ್ರಿ ಹದ ಹೆಂಗೆ ಆಗೈತಿ, ಬರೋಬ್ರಿ ಆಗೈತಿಲ್ಲ ಅಂತಂದು. ಈಗ ನೋಡ್ರಿ ನಾ ಹೆಂಗೆ ತಿರುಗಾಡ್ಸತ್ತೀನಿ, ಹಿಂಗೆ ತಿರುಗಾಡ್ಸ್ರಿ. ಈ ಹದಕ್ಕೆ ಬಂತಲ್ರಿ, ಏನು ಮಾಡೋದ್ರಿ, ಪಟ್ಟನೆ ಗ್ಯಾಸ್ ಬಂದ್ ಮಾಡೇ ಬಿಡುದ್ರಿ. ಮಾಡಿ ನಾನೀಗ ಹಿಟ್ಟು ನಾದ್ಕೋತೀನಿ ನೋಡ್ರಿ. ಎಷ್ಟು ಬೇಕಲ್ಲ ನಿಮಗೆ ಅಷ್ಟು ಹಿಟ್ಟು ತೊಗೋರಿ ನೀವು. ಆಮೇಲೆ ಏನಾರು ಒಂದಿಟ್ಟು ಜಾಸ್ತಿ ಕಮ್ಮಿ ಆತಂದ್ರೆ ಟೆನ್ಷನ್ ತೊಗೋಬೇಡ್ರಿ, ಅದ ಪುರಿ ಮಾಡೋದೈತಿ ತಿನ್ನೋದೈತಿ. ಈಗ ನೋಡ್ರಿ ನಾ ಹಿಟ್ಟು ತೊಗೊಂಡೀನಿ. ಈಗ ನಮಗೆ ಎಷ್ಟು ಬೇಕಲ್ರಿ ಅಷ್ಟು ಉಪ್ಪು ಹಾಕ್ಕೊಳಂಬ್ರಿ. ಒಬ್ರೊಬ್ರು ಭಾಳ ತಿಂತಾರೆ ರೀ, ಒಬ್ರೊಬ್ರು ಕಡಿಮೆ ತಿಂತಾರೆ ರೀ. ನಾವು ಸ್ವಲ್ಪ ಕಡಿಮೆ ತಿನ್ನೋದ್ರೊಳಗತ್ತೀವಿ ರೀ, ಉಪ್ಪು ಕಡಿಮೆ ಹಾಕ್ಕೋತೀವಿ ರೀ. ಈಗ ಸ್ವಲ್ಪ 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 ನೀರು ಹಾಕ್ಕೊಳ್ಳೋದ್ರಿ. ಈಗ ನಮ್ಗೆ ಹೆಂಗೆ ಬೇಕಲ್ರಿ ಹಂಗೆ ಒಮ್ಮೆ ಸೋರ್ರ ಅಂತಂದು ಚಲ್ಲೇ ಬಿಡೋದಲ್ರಿ, ಅದಕ್ಕೆ ಸ್ವಲ್ಪ 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 ಹಾಕ್ಕೊಳ್ಳೋದಿರ್ತೈತೆ ರೀ ನೀರು. ಈಗ ನೋಡ್ರಿ ನಾ ಹೆಂಗೆ ಸ್ವಲ್ಪ 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 ಹಾಕ್ಕೊಂಡು ನಾದಾತೀನಲ್ರಿ, ಹಂಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚಂದಾಗೆ ನಾದ್ಕೋಬೇಕ್ರಿ ಅದನ್ನು. ನೋಡ್ರಿ ಹಿಂಗೆಲ್ಲ ಕಡೆಯಿಂದ ಚಂದಾಗೆ ನಾದ್ಕೋಬೇಕಾಗ್ತೈತೆ ರೀ. ಇದು ಹೆಂಗೆ ನಾದ್ಕೋಬೇಕಂತಂದ್ರೆ ತೀರಾ ಚಪಾತಿಗೆ ನಾದ್ಕೊಂಡಂಗೂ ನಾದ್ಕೋಬೇಡ್ರಿ. ಆಮೇಲೆ ಪೂರಾ ಅಳಸಗೆ ಇಲ್ಲ ಭಾಳ ಗಟ್ಟಿಲ್ರಿ, ಒಂದು ರೇಂಜಿಗೆ ಪುರಿ ಮಾಡಾಕೆ ನಾವು ಹೆಂಗೆ ಮಾಡ್ತೀವಿ ನೋಡ್ರಿ ಹಂಗೆ ಸ್ವಲ್ಪ ಗಟ್ಟಿ, ಭಾಳ ಹಳಸೇನು ಬ್ಯಾಟ್ರಿ, ಸ್ವಲ್ಪ ಗಟ್ಟಿ ಒಳಗೆ ಇರಲಿ ರೀ. ಹಂಗೆ ಚಂದಾಗೆ ನಾದ್ಕೊಂಡು ನೋಡ್ರಿ ನಾ ಹೆಂಗೆ ನಾದ್ತೀನಿ ನೋಡ್ಕೊರಿ ನೀವು ಒಂದ್ಸತಿ. ಹಂಗೆ ನಾದ್ರಿ, ನಿಮಗೂ ಬರ್ತೈತೆ ಬಿಡ್ರಿ ಖರೆ ನೋಡ್ರಿ ಅಂತಂತಂದ್ರೆ. ಚಂದಾಗೆ ನಾದ್ಕೊಳಂಬ್ರಿ. ಸ್ವಲ್ಪ 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 ನೀರು ಹಾಕಿ ಅದ್ರ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಾದುಂಬ್ರಿ ಒಂದಿಟ್ಟು. ನಾದಿ ಅದಕ್ಕೆ ಬರ್ಬೇಕು ನೋಡ್ರಿ. ಹಿಂಗೆ ಬಂತಲ್ಲ ಸೈಡಿಗೆ ಸರಿ ಶಿಟ್ಟೆ ಬಿಡೋದ್ರಿ. ಇಟ್ಟೇನು ಮಾಡೋದ್ರಿ, ತಡೀರಿ ಇನ್ನು ಏನು ಹೇಳ್ತೀನಿ ನಿಮಗೆ ಏನು ಮಾಡೋದಂತಂದು. ಕಡಾಯಿ ತೊಗೋಬೇಕ್ರಿ ಫಸ್ಟಿಗೆ. ಕಡಾಯಿ ಅಲ್ಲದ ರೀ, ಸಿಕ್ತ್ರಿ ಕಡಾಯಿ ತೊಳೆದು ಅಲ್ಲಿ ಇಟ್ಟಿನಿ ನೋಡ್ರಿ ನಾ. ಈಗ ಇಟ್ಟರಿ ನಾ ಕಡಾಯಿ. ಈಗ ಏನು ಮಾಡ್ತೀನಿ ರೀ, ಗ್ಯಾಸ್ ಆನ್ ಮಾಡ್ತೀನಿ ರೀ. ಲೈಟ್ರ್ ಒಂದು ಸಿಗಲ್ತ ಬರ್ರಿ, ಸಿಕ್ತ್ರಿ, ಹಚ್ಚಿ ಬಿಡೋದ್ರಿ. ಈಗ ಏನು ಮಾಡೋದ್ರಿ, ಎಣ್ಣೆ ಹಾಕ್ಕೊಳ್ಳೋದ್ರಿ. ನಿಮಗೆ ಎಷ್ಟು ಬೇಕಲ್ರಿ ಅಷ್ಟು ಎಣ್ಣೆ ಹಾಕೋರಿ. ನಾವರೇ ಶೇಂಗಾದ ಎಣ್ಣೆ ತಿಂತೀವಿ ರೀ, ಯಾಕಂದ್ರೆ ನಮ್ಮ ಸೈಡ ತಿನ್ನೋದ ಶೇಂಗಾ ಎಣ್ಣೆ ತಿಂತಾರೆ ರೀ. ನಮ್ಮ ಕಡೆ ಮಂದಿಗೆ ಇದು ಶೇಂಗಾ ಎಣ್ಣೆನೇ ಜಲ್ದಿ ಸಿಗ್ತೈತೆ ರೀ, ಅದಕ್ಕೆ ಇದೇ ತಿಂತೀವಿ ರೀ. ನಿಮ್ಮ ಕಡೆ ಯಾವ ಎಣ್ಣೆ ಉಪಯೋಗಿಸ್ತೀರಿ ಕಮೆಂಟ್ ಮಾಡಿರಿ. ನಿಮಗೆ ಯಾವ್ದು ಇದು ನಿಮ್ಮ ಏರಿಯಾ ಕಡೆ ಯಾವ ಎಣ್ಣೆ ಸಿಗ್ತೈತಿ ಅನ್ನೋದು. ಈಗ ನಾವು ಎಣ್ಣೆ ಹಾಕ್ಕೊಂಡ್ವಿ ರೀ. ಈಗ ಚಂದಾಗೆ ಸಣ್ಣ 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 ನೋಡ್ರಿ, ಹಿಂಗೆ ನಮ್ಮ ಸಣ್ಣ ರೀ, ಚೊಟ್ಟು ಇರ್ತಾವಲ್ರಿ, ಹಂಗೆ ಲಾಡುಗತ್ಲೆ ಮಾಡ್ಕೊಂಬಿಡೋದ್ರಿ. ಅವಕ್ಕೆ ಹಿಟ್ಟಿಂದ ಭಾಳ ದೊಡ್ಡ ಮಾಡ್ಕೊಬಿಟ್ರಿ. ಚಪಾತಿ ಮಾಡೋದಿಲ್ಲಲ್ರಿ ನಮಗೆ, ಅಷ್ಟೇ ಸಣ್ಣ ಪುರಿಗೆ ಎಷ್ಟು ಮಾಡ್ತೀವಿ ನೋಡ್ರಿ, ಅಷ್ಟು ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡು ಸೈಡಿಗೆ ಇಟ್ಕೊಳ್ಳೋದ್ರಿ. ಎಷ್ಟು ಬೇಕಷ್ಟು ಮಾಡ್ಕೊಂಡು ಈಗ ನೋಡ್ರಿ ಸ್ವಲ್ಪ ಮಾಡೋದ್ರಿ. ಮತ್ತು ಅದನ್ನು ಕರೆದು ಮತ್ತೆ ಮಾಡ್ಕೊಳಕ್ಕೆ ಬರ್ತೈತ್ರಿ. ಅದಕ್ಕೆ ಸ್ವಲ್ಪ ಮಾಡಿ ಈಗ ಲಟ್ಸಾಕತ್ತೆ ನೋಡ್ರಿ. ಹಿಂಗೆ ಚಂದಾಗೆ ಲಟ್ಟಿಸ್ಬೇಕ್ರಿ. ಹಿಟ್ಟು ಹಾಕಿ ಲಟ್ಟಿಸ್ಬೇಡ್ರಿ ಅದನ್ನು. ಏನಾರು ಇನ್ನು ಲಟ್ಸಕ್ಕೆ ಬರಲಿಲ್ಲ ಅಂದ್ರೆ ಎಣ್ಣೆ ಹಚ್ಕೊರಿ, ಕರೆ ಹಿಟ್ಟು ಹಚ್ಕೊಳಕ್ಕೆ ಹೋಗ್ಬೇಡ್ರಿ. ಹಿಂಗೆ ಪುರಿಗತ್ಲೆ ಸೇಮ್ ಪುರಿಗೆ ಹೆಂಗೆ ಲಟ್ಟಿಸ್ತೀವಲ್ರಿ ಹಂಗೆ ಲಟ್ಟಿಸ್ಕೊಂಡು ಕೈ ಒಂದು ಕೈ ಆಗುವಷ್ಟು ಆಯ್ತಲ್ರಿ. ಈಗೇನು ಮಾಡೋದ್ರಿ, ಹೂರಣ ಹಾಕ್ಕೊಳ್ಳಂಬ್ರಿ ಅದಕ್ಕೆ. ನಿಮ್ಮ ಹೂರಣ ಹೆಂಗೆ ನೋಡಿ ಹಾಕೋರಿ. ಭಾಳ ಸಿಹಿ ತಿನ್ನೋರಿದ್ರಿ
ಸ್ವಲ್ಪ ಜಾಸ್ತಿ ಹಾಕೋರಿ, ಸ್ವಲ್ಪ ಕಡಿಮೆ ತಿನ್ನೋರಿದ್ರಿ ಕಡಿಮೆ ಹಾಕೋರಿ. ನಾವು ಸ್ವೀಟ್ ತಿಂತೀವಿ ಅಂದಮೇಲೆ ಚೆಂದಾಗೆ ತಿಂದುಬಿಡುದ್ರಿ. ಅದ್ರಾಗ ಏನು ಮತ್ತು ಕಂಜೂಸ್ಗಿರಿ ಮಾಡೋದಂತಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಅದ್ರ ಬಾಯಿ ಮುಚ್ಚಿಬಿಡ್ತೀವಿ ರೀ. ಅದು ಮತ್ತು ಎಣ್ಣೆ ಹೋಗಿ ಬಾಯಿ ತೆಗಿಬಾರ್ದಲ್ರಿ, ಅದಕ್ಕೆ ರೀ ಮುಚ್ಚೆ ಬಿಡೋದ್ರಿ ಅದ್ರ ಬಾಯಿ. ಹಿಂಗೆ ಚೆಂದಾಗೆ ಮುಚ್ಕೊಳ್ಳೋದ್ರಿ ಅದನ್ನು. ಈಗ ನೋಡ್ರಿ ಈಗ ಹಿಂಗೆ ದಬ್ಕೊಂಡ್ರೆ ಏನಾಗ್ತೈತೆ ರೀ, ಅವು ಬಾಯಿ ಬಿಡಂಗಿಲ್ಲ ರೀ ಅಲ್ಲಿ. ಅದು ಇದು ಮಾಡ್ಬೇಕಾರೆ ಫ್ರೈ ಮಾಡ್ಬೇಕಾರೆ ಏನಾಗ್ಬಿಡ್ತಾವ್ರಿ, ಬಾಯಿ ಬಿಟ್ಟು ಅಂತ ತಿಕ್ಕೋರಿ ಪೂರಾ ಎಣ್ಣೆನೇ ಬಾದಂತ ತಿಕ್ಕೊಂಬಿಡ್ರಿ. ಮತ್ತೇನು ಆಮೇಲೆ ಹಾಕಿವೆಲ್ಲ ಕರ್ರಗಾಗ್ಬಿಡ್ತಾವ್ರಿ. ಅದಕ್ಕೆ ಏನು ಮಾಡಿದ್ರಿ ಚೆಂದಾಗೆ ಹಿಂಗೆ ದಬ್ಕೊಂಡು ಸೈಡಿಗೆ ಇಟ್ಕೊಳ್ಳೊಂಬ್ರಿ. ಈಗ ಒಂದೊಂದು ರೆಡಿ ಮಾಡಿ ಒಮ್ಮೆ ಕರಿಯಾಗಿ ಬರ್ತೈತ್ರಿ. ಈಗ ನೋಡ್ರಿ ಇದು ಲಾಸ್ಟ್ನೇದೊಂದ್ರಿ ಇದೇನು ಮಾಡಿದ್ರಿ ಚೆಂದಾಗಿ ಹಿಂಗೆ ದಬ್ಬಿ ಒಂದು ಪ್ಲೇಟ್ನಾಗ ಹೆಂಗೆ ತೆಗೆದಿಟ್ಟು ನೋಡ್ರಿ, ಹಂಗೆ ತೆಗೆದಿಟ್ಕೊರಿ. ಯಾಕಂದ್ರೆ ಒಮ್ಮೆ ಕರಿಯಾಕೆ ನಿಮಗೆ ಫ್ರೈ ಮಾಡೋಕೆ ಈಸಿ ಆಗಿಬಿಡ್ತೈತ್ರಿ. ಅದಕ್ಕೆ ಹಿಂಗೆ ಚೆಂದಾಗೆ ಎಲ್ಲ ಮತ್ತು ಬಾಯಿ ಬಿಡಬಾರ್ದು ಅಂತಂದು ಒಂದು ಸತಿ ಬಾಯಿ ಇದ್ರದ್ದು ಮಾಡತ್ತೀನಿ ರೀ ನಾನು. ಈಗ ಒಂದು ಎಣ್ಣೆಗೆ ಹೆಂಗೆ ಬಿಡ್ತೀನಿ ನೋಡ್ರಿ ನಾ. ಬಿಟ್ಟ ನೋಡ್ರಿ ಒಂದು ಎಣ್ಣೆಗ ಹಿಂಗೆ ಚೆಂದಾಗಿ ಫ್ರೈ ಮಾಡ್ಕೊಳ್ಳೋದ್ರಿ. ಒಂದು ಬಿಟ್ಟು ಎಣ್ಣೆ ಭಾಳ ಆಗಿತ್ತಲ್ರಿ, ಎಷ್ಟು ಬಿಸಿ ಆಗೈತೆ ನೋಡ್ರಿ ಎಣ್ಣೆದು. ಈಗ ಏನು ಮಾಡೋದ್ರಿ ಒಂದೊಂದು ಬಿಟ್ಟಲ್ರಿ. ಈಗ ಅವು ಅಂಟ್ಕೋತಾವ್ರಿ. ಅದಕ್ಕೆ ಸ್ವಲ್ಪ ಹೆಂಗೆ ಮಾಡಿದ್ರಿ ಅವಕ್ಕೆ ಸಪ್ರೇಟ್ ಮಾಡೋದ್ರಿ. ಇಲ್ಲ ಮತ್ತೆಲ್ಲ ಮಿಕ್ಸ್ ಆಗಿ ಎಲ್ಲ ಅದ್ರೊಳಗಿನ ಹೂರ್ನೆಲ್ಲ ಹೊರಗೆ ಬಂದು ಚಲೋ ಆಗಂಗಿಲ್ಲ ರೀ. ಅದಕ್ಕೆ ಒಂದು ಹೆಂಗೆ ಹಿಂಗೆ ತಿರುಗಾಡಿಸ್ಕೊಂತ ಫ್ರೈ ಮಾಡೋದ್ರಿ. ಅದಕ್ಕೆ ಅವು ಸಪ್ರೇಟ್ ಇರ್ಬೇಕು ರೀ. ಅವು ಭಾಳ ಒಮ್ಮೆ ಹತ್ಕೊಂಡಂಗೆ ಆಗ್ಬಾರ್ದ್ರಿ ಅವಕ್ಕೆ. ಹೆಂಗೆ ನೋಡ್ರಿ ಈಗ ನೋಡ್ರಿ ಉಬ್ಬಾಕತ್ತಾವಿಲ್ಲ ರೀ ಒಂದಿಷ್ಟು. ಹಿಂಗೆ ಒಂದೊಂದು ಸ್ವಲ್ಪ ಅದ್ರ ಕಲರ್ ಚೇಂಜ್ ಹಾಕೋತ ಹೋಗ್ತೈತ್ರಿ ಅದ್ರದ್ದು. ಈಗ ಹಿಂಗೆ ಮೊದಲು ಹಾಕ್ದಂಗೆ ಇರಂಗಿಲ್ಲ ರೀ ಹಿಟ್ಟಿನ ಕಲರ್. ಅದು ಮೊದಲೇ ಗೋಧಿ ಹಿಟ್ಟಿಂದ ಇರ್ತೈತ್ರಿ. ಸ್ವಲ್ಪ ಚೆಂದಾಗೆ ನಾವು ಫ್ರೈ ಮಾಡ್ಕೊಳಂಬ್ರಿ. ಈಗ ನೋಡ್ರಿ ಅದನ್ನು ಹೆಂಗೆ ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ ನಾ ಚೆಂದಾಗೆ. ಝೂಮ್ ಮಾಡತ್ತೀನಿ ನೋಡ್ರಿ. ಈಗ ನೋಡ್ರಿ ಹಿಂಗೆ ಹುರ್ಕೊಂಡು ಅಲ್ರಿ ಅದು ಫ್ರೈ ಮಾಡ್ಕೊಳ್ಳೋದ್ರಿ. ಫ್ರೈ ಮಾಡ್ಕೊಂಡು ನೋಡ್ರಿ ಹೆಂಗೆ ಬಂದೈತೆ ಕಲರ, ಗೋಲ್ಡನ್ ಆಗೈತಿಲ್ರಿ. ಈಗ ಆದ್ರೆ ಸ್ವಲ್ಪ ಬ್ರೌನ್ ಆಗ್ಲಿರೋದು ಅಲ್ಲಿ ತನಕ ಅದನ್ನು ಚೆಂದಾಗೆ ಫ್ರೈ ಮಾಡೋಂಬ್ರಿ. ಅವು ನೋಡ್ರಿ ಉಬ್ಬಾಕತ್ತಾವ ನೋಡ್ರಿ. ಅವು ಹೆಂಗೆ ಉಬ್ಬ್ಯಾವ ನೋಡ್ರಿ. ಹಾಕ್ದಂಗೆ ಹಿಂಗೆ ಇರ್ಲಿಲ್ಲ ರೀ, ತಳ್ಳಗಿದ್ದು ರೀ. ಈಗ ನಮ್ಮಂಗೆ ಉಬ್ಬ್ಯಾವ್ರಿ ಅವು. ಈಗೇನು ಮಾಡೋದ್ರಿ ಒಂದು ಪ್ಲೇಟ್ ತೊಗೊಳೋದ್ರಿ. ಕೆಲವೊಬ್ರು ಡೈಟ್ ಕಾನ್ಷಿಯಸ್ ಇದ್ದವ್ರು ಏನು ಮಾಡ್ತಾರೆ ರೀ, ಆ ಪ್ಲೇಟ್ ಮೇಲೆ ಟಿಶ್ಯೂ ಪೇಪರ್ ಹಾಕಿ ಇದು ಮಾಡ್ತಾರೆ ರೀ. ನಮಗೇನು ಅದು ಡೈಟ ಪೀಟ ಏನು ಗೊತ್ತಾಗಂಗಿಲ್ಲ ರೀ. ನಾವು ಹಿಂಗೆ ತೆಗಿತೀವಿ ನೋಡ್ರಿ. ಹಿಂಗೆ ತೆಗ್ಕೊಂಡು ಮತ್ತೇನೈತ್ರಿ ದೇವ್ರಿಗೆ ನೈವೇದ್ಯ ತೋರಿಸೋದೈತಿ ತಿನ್ನೋದೈತಿ. ಅದಕ್ಕೆ ಚೆಂದಾಗೆ ತಿನ್ನಕ್ಕೆ ನಾವು ರೆಡಿಯಾಗಿ ಕೂತೀವ್ರಿ. ಎಂದು ಕೊಡ್ತಾರೆ ಈಗ ಬಾ ತಿನ್ನಾಕ ಅಂತಂದು ಹಿಂಗೆ ಮಾಡಿ ಒಂದೊಂದು ಫ್ರೈ ಮಾಡ್ಕೊಂಡು ಹೆಂಗಾಗ್ಯಾವ ನೋಡ್ರಿ ಅವು ಕಡುಬು. ಇವತ್ತು ಗಣಪತಿ ಬಪ್ಪಾಗಂತೂ ಫುಲ್ ಖುಷಿಯಾಗಿರ್ಬಿಟ್ಟಿರ್ತಾನೆ ರೀ ಈಗ ಕಡುಬು ಅದಾವ ಅಂತಂದು. ಈಗ ಅವನಿಗೆ ನೈವೇದ್ಯ ತೋರ್ಸೊಂಬರ್ರಿ. ಬರ್ರಿ ಗಣಪತಿಗೆ ಹೂವಾನು ತೊಗೊಳಮು. ನಮ್ಮ ಗಾರ್ಡನ್ದಾಗಿಂದ ನೋಡ್ರಿ ಇದು ಎಷ್ಟು ಚಂದಾಗೈತೆ ನೋಡ್ರಿ ಕೆಂಪಂದ. ಈಗ ನೋಡ್ರಿ ಹಳದಿದು ದಾಸಾಳ ಆಗೈತೆ ತಡ್ರಿ. ಈಗ ನೋಡ್ರಿ ಇದು ಹಳದಿ ದಾಸಾಳ ರೀ ಇದು. ಇಲ್ಲಿ ಮೆಣಸಿನ್ಕಾಯಿನೂ ಆಗ್ಯಾವ ನೋಡ್ರಿ. ಎಷ್ಟು ಚಂದ ಬಂದಾವ ನೋಡ್ರಿ ಮೆಣಸಿನ್ಕಾಯಿನೂ. ಈಗ ಹಳದಿ ಹೂವು ತೊಗೋತೀನಿ ರೀ. ಎಷ್ಟು ಚಂದ ಕಲರ್ ಬಂದೈತೆ ನೋಡ್ರಿ. ನಮ್ಮ ಕರ್ನಾಟಕದ ಜೆಂಡ ಹಂಗೆ ಒಂದು ಕೆಂಪ ಒಂದು ಹಳದಿ ಎಷ್ಟು ಭಾರಿ ಕಾಣತ್ತಾವ ನೋಡ್ರಿ. ಗಣಪತಿ ಬಪ್ಪಾಗ ಇದೇ ಹಾಕೋದ್ರಿ ನಾವೀಗ. ಅವನ್ನೇ ನೋಡ್ರಿ ಇದು ಫಸ್ಟ್ 2 ಕಲರ್ ಒಮ್ಮೆ ಬಂದಿದ್ದೆ ಫಸ್ಟ್ ಟೈಮ್ ನೋಡ್ರಿ. सिंदूर लाल चढ़ायो अच्छा गजमुख को, 2 दिल लाल बिराजे सुत गौरी हर को, हाथ लिए गुड़ लड्डू साई सुरवर को, महिमा कहे न जाए लागत हूँ पद को। जय जय जी गणराज विद्या सुखदाता, धन्य तुम्हारो दर्शन मेरा मन रमता। जय देव जय देव। अष्टौ सिद्धि दासी संकट को बैरी, विघ्न विनाशन मंगल मूरत अधिकारी, कोटि सूरज प्रकाश ऐसी छवि तेरी, गंड स्थल मद मस्तक झूले शशि